ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಾವ್ಯನೈನಾ ಕುಕಿಂಗ್ ಚಾನಲ್. ನಾನು ಸುಷ್ಮಾ. ಬನ್ನಿ ಇವತ್ತು ಒಣ ಕೊಬ್ಬರಿಯಿಂದ ಬರ್ಫಿ ಯಾವ ಥರ ಮಾಡೋದು ಅಂತ ತುಂಬ ಈಸಿಯಾಗಿ ತೋರಿಸ್ಕೊಡ್ತೀನಿ. ನೋಡಿ, ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಅದಕ್ಕೆ 2 ಕಪ್ಪಷ್ಟು ನಾನು ಕೊಬ್ಬರಿನ ತುರಿದ್ಬಿಟ್ಟು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪುಡಿ ಮಾಡಿ ಹಾಕೋತಾ ಇದ್ದೀನಿ. ನೋಡಿ, ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಜಾಸ್ತಿ ಏನು ಫ್ರೈ ಮಾಡ್ಕೊಳ್ಳೋದು ಬೇಡ. ಕೈಯಿಂದ ನೋಡಿ ಇಷ್ಟು ಬಿಸಿ ತಾಗಿದ್ರೆ ಸಾಕು. ನಾನು 2 ಕಪ್ಪಷ್ಟು ಒಣ ಕೊಬ್ಬರಿ ತುರಿನ ತಗೊಂಡಿರೋದು. ಇವಾಗ ಬಿಸಿ ಆಗಿದೆ. ಇದು ಇಷ್ಟಾದರೆ ಸಾಕು. ಇದಕ್ಕೆ 1 ಕಪ್ಪಷ್ಟು ಹಾಲನ್ನು ಸೇರಿಸ್ಕೊಳ್ಳೋಣ. ನೋಡಿ, 2 ಕಪ್ಪು ಕೊಬ್ಬರಿ ತುರಿಗೆ 1 ಕಪ್ಪಷ್ಟು ಹಾಲು ಸರಿ ಹೋಗುತ್ತೆ. ಹಾಲು ಕೂಡ ಚೆನ್ನಾಗಿ ಕೊಬ್ಬರಿ ಹೀರ್ಕೊಳ್ಳುತ್ತೆ. ಅಲ್ಲಿವರೆಗೂ ನಾವು ಇನ್ನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಒಲೆ ಲೋ ಫ್ಲೇಮಲ್ಲೇ ಇರಬೇಕು. ನಾನು ಕಪ್ಪು ಭಾಗನ ತೆಗೆದು ಬರೀ ಬಿಳಿ ಭಾಗ ಮಾತ್ರ ತಗೊಂಡಿದ್ದೀನಿ ಕೊಬ್ಬರಿದು. ನೀವು ಹಸಿ ಕೊಬ್ಬರಿಯಲ್ಲೂ ಕೂಡ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಸ್ಕೂಲಿಂದ ಬಂದ ತಕ್ಷಣ ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ತುಂಬ ರುಚಿಯಾಗಿ ಕೂಡ ಆಗುತ್ತೆ. ನೋಡಿ, 1 ಕಪ್ಪಷ್ಟು ಸಕ್ಕರೆ ಕೂಡ ಸೇರಿಸ್ತಾ ಇದ್ದೀನಿ. 2 ಕಪ್ಪು ಕೊಬ್ಬರಿ ತುರಿ, 1 ಕಪ್ ಹಾಲು, 1 ಕಪ್ ಸಕ್ಕರೆ ಕರೆಕ್ಟ್ ಮೆಜರ್ಮೆಂಟಲ್ಲಿ ಮಾಡಿ. ತುಂಬ ಚೆನ್ನಾಗಿ ಬರುತ್ತೆ ಸ್ವೀಟು. ನೋಡಿ, ಇವಾಗ ಸಕ್ಕರೆ ಹಾಕಿದ್ಮೇಲೆ ನೀರು ಬಿಡುತ್ತೆ. ನೋಡಿ, ಸ್ವಲ್ಪ ತೆಳುವಾಗುತ್ತೆ. ಆದರೂ ಪರವಾಗಿಲ್ಲ, ಫ್ರೈ ಮಾಡ್ತಾ ಮಾಡ್ತಾ ಗಟ್ಟಿ ಬಂದುಬಿಡುತ್ತೆ ಫ್ರೆಂಡ್ಸ್. ನೋಡಿ, ನೀರು ಬಿಡ್ತಾ ಇದೆ ಅಲ್ವಾ? ನೋಡಿ ಎಷ್ಟು ತೆಳ್ಳಗೆ ಆಯಿತು. ಇದನ್ನು ಇನ್ನು ಫ್ರೈ ಮಾಡ್ತಾನೇ ಇರಬೇಕು. ಇವಾಗ ಏಲಕ್ಕಿ ಪುಡಿ ಹಾಕೋತಾ ಇದ್ದೀನಿ. ನಾನು ಹಾಲಿನ ಪುಡಿ ತಗೊಂಡಿದ್ದೀನಿ. ಅದನ್ನು ಕೂಡ 2 ಟೇಬಲ್ ಸ್ಪೂನಷ್ಟು ಹಾಲಿನ ಪುಡಿನ ಹಾಕ್ಕೊತೀನಿ. ನೀವು ಇಷ್ಟ ಇದ್ದರೆ ಹಾಕೋಬೋದು, ಇಲ್ಲ ಅಂದರೂ ಕೂಡ ಸ್ಕಿಪ್ ಮಾಡ್ಬೋದು. ಹಾಕಲೇಬೇಕಂತೇನಿಲ್ಲ. ನೋಡಿ, ಮತ್ತೆ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗಬೇಕು. ಅಲ್ಲಿವರೆಗೂ ನಾವು ನೋಡಿ ಈ ಥರ ಫ್ರೈ ಮಾಡ್ತಾನೇ ಇರಬೇಕು. ಪಾತ್ರೆ ತಳ ಬಿಡಬೇಕು. ಅಲ್ಲಿವರೆಗೂ ನಾವು ಕೊಬ್ಬರಿನ ನೋಡಿ ಈ ಥರ ಕೈ ಬಿಡ್ದಂಗೆ ಕೈ ಆಡಿಸ್ತಾನೇ ಇರಬೇಕು. ನೋಡಿ, ತುಂಬ ರುಚಿಯಾಗಿರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ ಫ್ರೆಂಡ್ಸ್. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಆದಷ್ಟು ನಾವು ಸಿಂಪಲ್ ಅಡುಗೆಗಳನ್ನು ಮಾಡಿ ತೋರಿಸ್ತಾ ಇರ್ತೀವಿ. ಮನೆಯಲ್ಲೇ ಇರೋ ಇಂಗ್ರೀಡಿಯೆಂಟ್ಸ್ನ ಬಳಸಿ ಸಿಂಪಲ್ ಅಡುಗೆಗಳನ್ನು ಮಾಡ್ತಾಯಿರ್ತೀವಿ. ಪ್ಲೀಸ್ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡಿ, ಇವಾಗ ಒಂದು ತಟ್ಟೆಗೆ ನಾನು ತುಪ್ಪ ಅಥವಾ ಎಣ್ಣೆನ ಗ್ರೀಸ್ ಮಾಡಿ ಇಟ್ಕೋತಾ ಇದ್ದೀನಿ. ಇನ್ನೇನು ನೋಡಿ ತಳ ಬಿಡ್ತಾ ಇದೆ. ಇನ್ನೊಂದು 2 ನಿಮಿಷ ಈ ಥರ ಮಾಡಿಬಿಟ್ಟು ಇದನ್ನು ಆ ತಟ್ಟೆಗೆ ಹಾಕ್ಕೊಳ್ಳೋಣ. ನೋಡಿ, ತಟ್ಟೆಗೆ ಹಾಕಿ ಸ್ಪ್ರೆಡ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ರೌಂಡಾಗಿ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ನೋಡಿ, ಈ ಥರ ನಾನು ಶೇಪ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ, ಮುಟ್ಟಿ ನೋಡಿದ್ರೆ 1 ಅವರ್ ಆದಮೇಲೆ ಮುಟ್ಟಿ ನೋಡಿದ್ರೆ ಕೈಗೆ ಅಂಟಬಾರ್ದು. ಆವಾಗ ಆಗಿದೆ ಅಂತ ಅರ್ಥ. ನೋಡಿ, 1 ಅವರ್ ಆದಮೇಲೆ ನಾನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಈಸಿಯಾಗಿ ಕಟ್ ಆಗ್ತಾಯಿದೆ ಅಂತ. ನೋಡಿ, ಸೂಪರ್ ಅಲ್ವಾ? ನಿಮ್ಗೆ ಯಾವ ಸೈಜ್ ಬೇಕೋ ಯಾವ ಶೇಪ್ ಬೇಕೋ ಆ ಥರ ಮಾಡ್ಕೋಬೋದು. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಲ್ ಅನ್ನೋ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾವು ಹಾಕೋ ವಿಡಿಯೋ ಎಲ್ಲ ಮೊದಲು ನಿಮಗೆ ಬರುತ್ತದೆ ಫ್ರೆಂಡ್ಸ್. ಆಗ ಎಲ್ರಿಗಿಂತ ಮುಂಚೆ ನೀವೇ ನೋಡ್ಬೋದು. ನೋಡಿ, ಪೀಸ್ಗಳು ತಟ್ಟೆಯಲ್ಲಿ ಸರ್ವ್ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿ ಪೀಸ್ಗಳಾಗಿದೆ ನೋಡಿ ಫ್ರೆಂಡ್ಸ್. ನೀವು ಒಂದು ಸತಿ ಟ್ರೈ ಮಾಡಿ. ಗಾರ್ಲಿಷ್ಗೆ ನಾನು ಬಾದಾಮಿನ ಇಟ್ಟಿದ್ದೀನಿ. ನೋಡಿ, ಸೂಪರ್, ಎಷ್ಟು ಚೆಂದ ಕಾಣಿಸ್ತಾ ಇದೆ. ರುಚಿ ಕೂಡ ಅಷ್ಟೇ ಚೆನ್ನಾಗಿದೆ ಫ್ರೆಂಡ್ಸ್. ಹಾಗೆ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ ಫ್ರೆಂಡ್ಸ್.